ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ 95,000 ರೇಂಜಲ್ಲಿ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ವಿತ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಸಿಗಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಓಮಿನಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು. ಮತ್ತು ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬಿಡಿ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹಾಗೆ ಗಾಡಿ ಯಾವುದು ಓನರ್ ನಂಬರು ಈಗ ಡಿಸ್ಪ್ಲೇ ಮೇಲೂ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈಗ ಗಾಡಿ ನೋಡ್ತಾರಲ್ಲ, ಮಾಡೆಲ್ ಬಂದು 2005 ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಎಲ್ಲ ನಮ್ಮವರೇ ಎಲ್ಲ ಸೇರಿಬಿಟ್ಟು ಈಗ ನಾವು 5ನೇ ಓನರು. ನೀವು 5ನೇ ಓನರು? ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೇ ಎಲ್ಲ. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ 93,000 ಹೊಡಿದೆ. ಅಷ್ಟೇನಾ? ಹ್ಞೂ. ಏನು ಶೋರೂಮ್ ಇಷ್ಟ ಇದೆ ಅಥವಾ ಹೊರಗಡೆ ಮಾಡಿಸ್ತಿದ್ರೆ? ಇಲ್ಲ, ನಮ್ಮದು ಪರ್ಸ್ನಲ್ ಆಗಿ ನಮ್ಮ ರಿಲೇಷನ್ ಅವ್ರ ಗ್ಯಾರೇಜ್ ಐತೆ. ಅಲ್ಲೇ ಒಂದು 6 ತಿಂಗಳು ಒಂದು ಸರ್ವಿಸ್ ಕೊಡ್ತೀವಿ. ಫುಲ್ ನೀಟಾಗಿ ಐತೆ. ಸ್ವಲ್ಪ ಇಂಜನ್ ಪ್ರಾಬ್ಲಮ್ ಐತೆ. ಇಂಜನ್ ಅಂದರೆ ಆ ಥರ ಏನಿಲ್ಲ. ಏನು ತಗೊಂಡವ್ರು ಏನು ಮಾಡ್ಸಂಗಿಲ್ಲ. ಫುಲ್ ಪ್ಯಾಚ್ ವರ್ಕ್ ಐತೆ. ನಾವೆಲ್ಲ ಮಾಡ್ಸಿದ್ವಿ. ಈಗ ಗಾಡಿ LPG ಏನಾದ್ರು ಇದೆಯಾ, ಪೆಟ್ರೋಲ್ ಒಂದೇ? ಇಲ್ಲ, ಪ್ಯೂರ್ ಪೆಟ್ರೋಲು. ಓಕೆ, ಎಷ್ಟು ಸೀಟ್ರ್ ಗಾಡಿ ಇದು? ಇದು ಬಂದು ಹಿಂದ್ಗಡೆ 3 ಐತೆ, ಅಲ್ಲೊಂದು 3 ಐತೆ. ಎಲ್ಲ ಸರ್ 8 ಸೀಟ್ರ್. 8 ಸೀಟ್ರ್ ಗಾಡಿನ? RC ಕಾರ್ಡಲ್ಲಿ ಎಂಟ್ರಿ ಇದೆಯಾ? ಐತೆ. ಓಕೆ, ಈಗ FC ಇನ್ಸೂರೆನ್ಸ್? ಅದಿನ್ನ 2 ವರ್ಷ ಗಂಟ ನಾವು ತಗೊಂಡು ನಮ್ಮ ಹೆಸ್ರ ಮೇಲೆ ಮಾಡಿಸ್ಕೊಂಡು ಇವಾಗ ಹತ್ರ 2 ತಿಂಗಳು ಆಯ್ತು ಅಷ್ಟೇ. ಇನ್ಸೂರೆನ್ಸ್ ತಗೊಂಡ್ವಿ. ಎಲ್ಲ ರನ್ನಿಂಗ್ ಐತೆ. ಮತ್ತೆ ಇದು ಪಾಲಿಸಿ ಕೂಡ ಮಾಡಿಸಿದ್ದೀವಿ ಪೆಟ್ರೋಲ್ದು. ಇದು ಹಿಂದ್ಗಡೆ ಹೊಗೆ ಬರುತ್ತಲ್ಲ ಅದು. ಸ್ಮೋಕ್ ಸರ್ಟಿಫಿಕೇಟು? ಓಕೆ, ಈಗ ಗಾಡಿದು ಇಂಜಿನ್ ಯಾವುದು? ಇದು MP5. MP5 ಇಂಜಿನಾ? ಓಕೆ, ಈಗ ಗಾಡಿ ಲೈನ್ ಎಲ್ಲ ಹೆಂಗಿದೆ, ಬಾಡಿ ಲೈನು? ಚೆನ್ನಾಗೈತೆ ಸರ್, ನೋಡಿ ಫೋಟೋ ಕಳಿಸಿದ್ದೀನಿ. ಚೆನ್ನಾಗೈತೆ. ಒಂದು ಮೊನ್ನೆ ನಾವು ಪ್ಯಾಚ್ ವರ್ಕ್ ಮಾಡಿಸಿ ಒಂಚೂರು ಎಲ್ಲೋ ಪೈಂಟ್ ಹೊಡಿಬೇಕು. ಹೊರಗಡೆ ಏನಿಲ್ಲ, ಒಳಗಡೆ ಹೊಡಿಬೇಕು. ಆ ಡೋರ್ ಹತ್ರ ಸ್ವಲ್ಪ ಏನಾಗಿತ್ತು, ಅದು ನಾವು ಮಾಡಿಸಿದ್ವಿ ಫುಲ್ ನೀಟಾಗಿ. ಓಕೆ, ಈಗ ಗಾಡಿ ಇರೋದೆಲ್ಲಿ ಸರ್? ಹೊಸಕೋಟೆ ಹತ್ರ ಸರ್, ಬೆಂಗಳೂರು ಹೊಸಕೋಟೆ. ಓಕೆ, ಗಾಡಿಗೆ ಏನಾಗ್ತಾರೆ ರೇಟು? ನಮ್ಮ ಮನೆ ನಾವು ತಗೊಂಡು ನಮ್ಮ ರಿಲೇಷನ್ ಅವ್ರ ಹತ್ರ ತಗೊಂಡಿರೋದು 1 ಲಕ್ಷಕ್ಕೆ ತಗೊಂಡಿದ್ವಿ. ಅದನ್ನ ಹತ್ರ 1 ಲಕ್ಷ ತಗೊಂಡು ಅದನ್ನ ರೆಡಿ ಎಲ್ಲ ಮಾಡಿಸಿ 1,15,000 ಆಗೈತೆ. ಇವಾಗ ನಮಗೆ ನಾವು ಎಷ್ಟಕ್ಕೆ ಮಾಡಿಸೋ ಅಷ್ಟೇ ಕೊಟ್ಟರು ಸಾಕು. ಒಂದು 95-96 ಕೊಟ್ಟರು ಸಾಕು. 95-96? ಯಾಕಂದ್ರೆ ಅವ್ರ ಹೆಸರು ಮೇಲೆ RC ಕಾರ್ಡ್ ಎಲ್ಲ ನಾವೇ ಮಾಡಿಸ್ಕೊಡು ಅಂದ್ರೆ ಮಾಡ್ಕೊಡ್ತೀವಿ. ಇಲ್ಲ ಅವರೇ ಮಾಡ್ಕೊಂಡ್ರು 1 ಲಕ್ಷನೇ ಬೇಕು. 5,000 ಕೇಳ್ತಾರೆ RC ಕಾರ್ಡ್ ಮಾಡ್ಸಕ್ಕೆ. ಅದಕ್ಕೆ 95 ಫೈನಲ್. ಅದಕ್ಕೂ ಜಾಸ್ತಿನೂ ಆಗಲ್ಲ, ಕಮ್ಮಿನೂ ಆಗಲ್ಲ. ಓಕೆ ಸರ್, ಅದು ಇಂಜಿನ್ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ್ರಲ್ಲ, ಏನದು? ಅಂದ್ರೆ ಇಂಜನ್ ಅಂದ್ರೆ ಆ ಥರ ಅಲ್ಲ, ನಾವು ಇದಕ್ಕೆ ಒಂದು ಇದು ಮಾಡಿಸ್ಬೇಕು, ಆಯಿಲ್ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಅದು ಮಾಡಿಸ್ಬಿಟ್ರೆ ಪಕ್ಕ ಪರ್ಫೆಕ್ಟ್ ಇರುತ್ತೆ. ಓಕೆ, ಗಾಡಿ ಒಂದ್ಸರಿ ಸ್ಟಾರ್ಟ್ ಆಯ್ತಂದ್ರೆ ಮತ್ತೆ ಎಷ್ಟು ನೀವು ಲಾಂಗ್, ನಾವು ಮೊನ್ನೆ 200 ಕಿಲೋಮೀಟರ್ ಹೋದ್ವಿ. 200 ಕಿಲೋಮೀಟರ್ ಹೋಗಿ ಬಂದಿದ್ದೀವಿ. ಒಟ್ಟು ಪೆಟ್ರೋಲ್ ಖಾಲಿ ಆಗೈತೆ. ಒಟ್ಟು ಎಲ್ಲಿಗೆ ಇಂಜನ್ ಏನು ಆಫ್ ಆಗಿಲ್ಲ ಅಷ್ಟು. ಅಂದ್ರೆ ಆರಾಮಾಗೆಲ್ಲ ಲಾಂಗ್ ಹೊಡಿಬೋದು ಅಂತ ಹೇಳ್ತೀರಾ? ಲಾಂಗಿಗೆಲ್ಲ ಬೆಸ್ಟ್ ಸರ್ ಇದು. ಏನಾದರೂ ಎಕ್ಸ್ಟ್ರಾ ಇದೆಯಾ ಫಿಟ್ಟಿಂಗ್ಸ್? ಅಂದ್ರೆ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಐತೆ ಹೊಸದು. ನಾವು ರೂಮಾಗಿ ಬಚ್ಚಿಕ್ಕಿದ್ವಿ, ಅದು ಫಿಟ್ ಮಾಡ್ತೀವಿ. ಏನದು? ಸೀಟ್ ಸರ್, ಹಿಂದ್ಗಡೆ ಒಂದು ಕಿತ್ತೋಗೈತೆ ಆ ಸೀಟು. ಅದ್ರದ್ದು ಬೆಡ್ ಎಲ್ಲ ಐತೆ ಮನೇಲಿ, ಅದು ಹಾಕ್ಕೊಡ್ತೀವಿ. ಓಕೆ, ಕ್ಯಾರಿಯರು, ಬಂಪರು ಆ ಥರ ಎಲ್ಲ ಇದೆಯಾ? ಬಂಪರ್ ಇಲ್ಲ, ನಾವು ಬಂಪರ್ ಮನೆ ಹತ್ರ ಐತೆ. ನಾವು ಫಿಟ್ ಮಾಡಕ್ ಬರಲ್ಲ ಅಂತ ತೆಗೆದ್ಬಿಟ್ಟಿರೋದು. ಒಂಥರ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು. ನಮಗೆ ಬ್ಲ್ಯಾಕ್ ಕಲರ್ ಆಗಿ ಬರಲ್ಲ, ಅದಕ್ಕೋಸ್ಕರನೇ ನಾವು ತೆಗೆದ್ಬಿಟ್ಟಿದ್ದೀವಿ. ಅದು ಬಂದವ್ರಿಗೆ ಬೇಕಾದ್ರೆ ಕ್ಯಾರಿಯರು ಮತ್ತೆ ಆ ಬಂಪರು ಕೊಡ್ತೀವಿ. ಮತ್ತೆ ಇದು ಟೈರ್ನ ಆಚೆ ತೆಗಿತೀವಲ್ಲ, ಅದೇನಂತಾರೆ? ಸ್ಟೆಪ್ನಿ ಒಂದೈತೆ. ಮತ್ತೆ ಒಂದು ವೀಲ್ ಐತೆ ಸಪ್ರೇಟ್ ಆಗಿ. 2 ಇದಾವೆ. ಓಕೆ. ಬೈ ಚಾನ್ಸ್ ಎಲ್ಲ ಪಂಚರ್ ಆದ್ರೂ ಅದೆಲ್ಲ ಒಳಗಡೆ ಐತೆ. ಸ್ಪಾನರ್ ಗಿನ್ನರ್ ಎಲ್ಲ ಫುಲ್ ಸೆಟ್ಟೇ ಕೊಡ್ತೀವಿ. ಈಗ ಟೈರ್ ಎಲ್ಲ ಚೆನ್ನಾಗಿದಾವ ಕಂಡೀಷನ್? ಸರ್ ಹೊಸ ಸರ್, ಮೊನ್ನೆ ನಾವು ತಗೊಂಡಾಗೆ ಹಾಕ್ಸಿದ್ದೆ 4. ಓಕೆ, ಈಗ ಗಾಡಿ ಹೊಸಕೋಟೆ ಬಂದರೆ ಗಾಡಿ ಸಿಗುತ್ತೆ? ಹೊಸಕೋಟೆ ಬಂದ್ರೆ ಸಿಗುತ್ತೆ. ಹೊಸಕೋಟೆ ಬಂದರೆ ಅಲ್ಲಿಂದ ಫೋನ್ ಮಾಡಿರಿ, ನಾನು ಅವ್ರಿಗೆ ಅಡ್ರೆಸ್ ಹೇಳ್ತೀನಿ. ಹೊಸಕೋಟೆಗಿಂತ ಈ ಕಡೆ ಒಂದು 3 ಕಿಲೋಮೀಟರ್ ಡೌನಲ್ಲಿ ಬರಬೇಕು. ಆ ಏರಿಯಾ ಹೇಳಿದ್ರೆ ಅರ್ಥ ಆಗಲ್ಲ, ಮಲ್ಸಂದ್ರ ಅಂತ. ಯಾರನ್ನು ಫೋನ್ ಮಾಡಿದ್ರೆ ಬೇಕಾದ್ರೆ ನಾನು ಹೇಳ್ತೀನಿ ಅವ್ರಿಗೆ. ಓಕೆ ಸರ್. ಓಕೆ, ಈಗ 95,000 ಫೈನಲ್ ಮಾಡ್ತೀರಾ? ಅದೇ ಸರ್. ಮತ್ತೆ ಅದಕ್ಕೂ ನಾನು ಜಾಸ್ತಿನೇ ಹೇಳಲ್ಲ. ನಾವು ಮಾಡಿಸಿರೋದು ದುಡ್ಡು ನಮ್ಗೆ ಬೇಡ. ಯಾಕಂದರೆ ನಾವು ಎಷ್ಟು ತಗೊಂಡು ಅಷ್ಟಕ್ಕೆ ಕೊಡ್ತಾ ಇದೀವಿ.
ಅವ್ರು ಸರಿ ಏನಾರು ಕಮ್ಮಿ ಅನ್ಬಾರ್ದಲ್ಲ, ಅವ್ರಿಗೂ ಇಷ್ಟ ಆಗ್ಬೇಕು. ಇವಾಗ ನೋಡಿ ಯಾರನ್ನ 1 ಲಕ್ಷ ಒಳಗೆ ಯಾವ್ದೊಂದು ಗಾಡಿ ಸಿಗುತ್ತಾ? ಸಿಗಲ್ಲ. ಸರಿ ಸರ್, ಎಲ್ಲ ನಮ್ಮವರೇ ಆಗಿರೋ ಸರ್ ಓನರ್, ಯಾರು ಬೇರೆ ಯಾರು ಇಲ್ಲ. ಓಕೆ ಓಕೆ. ಈ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ, ಅದು ಡೈರೆಕ್ಟ್ ಓನರ್ ನಂಬರ್ ಆಗಿರುತ್ತೆ, ನೀವು ಡೈರೆಕ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಡೌಟ್ಸ್ ಏನೇ ಕ್ಲಿಯರ್ ಇದ್ರೂ ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇದೇ ಥರ ನೀವು ಸೇಲ್ ಮಾಡ್ಕೊಬೇಕು ಅಂದರೆ ನಿಮ್ಮ ಗಾಡಿದು ಒಂದು 5-6 ಫೋಟೋಸ್ನ ಕ್ಲಿಯರ್ ತೆಗೆದುಬಿಟ್ಟು, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮ್ದು ಏನೇ ಮಾಹಿತಿ ಇದ್ರೂ ಯೂಟ್ಯೂಬ್ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇದೇ ನಂಬರ್ಗೆ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೂ ಈ ನಂಬರ್ಗೆ ನೀವು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಥರ ಅಪ್ಲೋಡ್ ಮಾಡ್ತೀವಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.